ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಂದ್ರೆ, ನೀವು ಅಳಸಿನ ತೊಳೆ ತಿಂದು ಅದ್ರ ಬೀಜನ ಬಿಸಾಕ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋ ನೋಡಿ, ಆ ಬೀಜನ ಬಿಸಾಕ್ಬೇಡಿ. ಅದರಿಂದ ಈ ಥರ ರುಚಿಯಾದ ರೆಸಿಪಿನ ಟ್ರೈ ಮಾಡಿ. ಅಳಸಿನ ಬೀಜ ಸ್ವಲ್ಪ ಡ್ರೈ ಆಗಿರಬೇಕು. ಅದನ್ನು ನಾನು ಈ ಥರ ಚಚ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಅದರ ಸಿಪ್ಪೆ ಈಸಿಯಾಗಿ ಈ ಥರ ಬಿಡಿಸ್ಕೋಬೋದು ಅಂತ. ನೀವೇ ನೋಡ್ತಿರ್ಬೋದು, ಈ ಥರ ಇದೆ. ಈಗ ಇದನ್ನು ಈಸಿಯಾಗಿ ಸಿಪ್ಪೆ ಬಿಡಿಸ್ಕೋಬೋದು. ಈ ಥರ ಈಸಿಯಾಗಿ ಸಿಪ್ಪೆ ಬಂದ್ಬಿಡುತ್ತೆ. ಮತ್ತೆ ನಾವು ಅದನ್ನು ಕುಟ್ಟಿರೋದ್ರಿಂದ 2 ಹೋಳು ಮಾಡ್ಕೋಬೋದು, 2 ಪೀಸ್ ಮಾಡ್ಕೋಬೋದು ಈಸಿಯಾಗಿ. ಯಾಕೆಂದರೆ ಒಂದು ಫುಲ್ ಹಂಗೆ ಹಾಕಿದ್ರೆ ಬೇಯೋದಿಲ್ಲ. ಈ ಥರ 2 ಪೀಸ್ ಮಾಡಿಕೊಂಡ್ರೆ ಆರಾಮಾಗಿ ಬೇಯುತ್ತೆ ಅಂತ. ನಾನಿವತ್ತು ಈ ಅಳಸಿನ ಬೀಜ ಯೂಸ್ ಮಾಡಿಕೊಂಡು ಗ್ರೇವಿ ಮಾಡ್ತಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಬಂದ್ಬಿಟ್ಟು ಚಪಾತಿ, ನೀವು ರೊಟ್ಟಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಈಗ ಚಪಾತಿ ಹಿಟ್ಟನ್ನ ಕಲಸಿಟ್ಟು ರೆಡಿ ಮಾಡಿದೆ. ಈಗಿಲ್ಲಿ ನೋಡ್ಬೋದು, ಈ ಥರ ಅಳಸಿನ ಬೀಜನ ನೀಟಾಗಿ 1 to 3 ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತು ನೈಟ್ ನಾನು ಸ್ವಲ್ಪ ಬಟಾಣಿನ ಸೋಕ್ ಮಾಡಿಟ್ಟಿದ್ದೆ, ಅದು ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ, ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿ, 1-2 ಸ್ಪೂನ್ ಆಗೋಷ್ಟು ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಕಾಯಿ ತುರಿ, 2 ಚಕ್ಕೆ, 2 ಲವಂಗ ತೊಗೊಂಡಿದ್ದೀನಿ, 1 ಟೊಮ್ಯಾಟೊ, ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದನ್ನೆಲ್ಲ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಆಯಿಲಲ್ಲಿ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಹೀಗೆ ಹಸಿದ್ದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತೆ ನಾನು ಇಲ್ಲಿ ರುಬ್ಕೊಳ್ಳೋದಕ್ಕೆ 1 ಸ್ಪೂನ್ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು. ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ನಾನು ಕುಕ್ಕರ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಹಾಕಿಬಿಟ್ಟಿದ್ದೀನಿ. ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೋಬೇಕು ಒಗ್ಗರಣೆಗೆ. ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಚಿಟಪಟ ಅಂದಮೇಲೆ ನಾವೇಲಿ ಅಳಸಿನ ಬೀಜ ಮತ್ತು ಬಟಾಣಿ ತೊಗೊಂಡಿದ್ವಲ್ಲ, ಸೊ ಅದನ್ನು ಆಯಿಲ್ಗೆ ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೋಬೇಕು. ಒಂದು 5 ಮಿನಿಟ್ಸ್ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಆಲ್ರೆಡಿ ರುಬ್ಬಕ್ಕೆ ಹಾಕಿದ್ದೀನಿ. ಈಗ ರುಬ್ಬಿರುವಂತಹ ಮಸಾಲೆನ ಹಾಕೋಬೇಕು. ನೀರು ಹಾಕೊಳ್ಳಿ. ನಿಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಅದನ್ನು ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು.
ನಾನು ಈ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ 1-2 ವಿಷಲ್ಸ್ ಆದರೆ ಸಾಕು, ಗ್ರೇವಿ ರೆಡಿ ಇರುತ್ತೆ. ಈಗ ಲಿಡ್ಡು ಓಪನ್ ಮಾಡಿದ್ದೀನಿ. ಈ ಥರ ಆಗಿದೆ ಗ್ರೇವಿ. ಫುಲ್ ಎಲ್ಲ ನೀಟಾಗಿ ಬೆಂದಿತ್ತು. ಚಪಾತಿ ಕೂಡ ರೆಡಿ ಆಯಿತು. ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಮತ್ತು ಹೆಲ್ದಿ ಕೂಡ. ಈಗ ಟೇಸ್ಟ್ ಮಾಡೋಣ. ನನಗಂತೂ ಟೇಸ್ಟು ತುಂಬ ಇಷ್ಟ ಆಯಿತು. ಚಳಿ ಬೇರೆ ಇತ್ತು, ಖಾರವಾಗಿ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿ ಚೆನ್ನಾಗಿತ್ತು. ಮಾಡೋಕ್ಕೂ ಕೂಡ ಅಷ್ಟು ಟೈಮ್ ತಗೊಳ್ಳಿಲ್ಲ. Thanks for watching. Like, share and subscribe to my channel.